ಫ್ಯಾಟ್ ಲಾಸ್ ಅಲ್ಲಿ ತುಂಬಾ ಹೊಟ್ಟೆ ಎಷ್ಟಿದೆ ಅಲ್ಲ. ಡೇ 16 ಆಫ್ 6 ಪ್ಯಾಕ್ ಸೀರೀಸ್ ಪರವಾಗಿಲ್ಲ ಬ್ರೋ. ಅನ್ಕೊಂಡಂಗೆ 6 ಪ್ಯಾಕ್ಸ್ ಏನೋ ಬರ್ತಾನೆ ಇದೆ. ಬಟ್ ಹೋದ ವರ್ಷ ತರ ಫುಲ್ ಶಾರ್ಪ್ನೆಸ್ ಡೆಫಿನಿಷನ್ಸ್ ಎಲ್ಲ ಬರಲ್ಲ. ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ಮಸಾ ಲಾಸ್ ಆಗುತ್ತೆ. ನಾವು ಕಾಂಪಿಟೇಷನ್ ಆಡ್ತಿಲ್ಲ, ಸೊ ಆ ಲಾಸ್ ಬೇಡ. ಈಸಿಯಾಗಿ ಎಷ್ಟು ಲೋ ಫ್ಯಾಟ್ ಪರ್ಸೆಂಟೇಜ್ ಓಕೆನೋ ಅಷ್ಟ್ ಬಂದ್ರೆ ಸಾಕು. ಇವತ್ ಮಧ್ಯಾಹ್ನದ ಮೇಲೆ ಕೆಲಸ ಇತ್ತು ಅಂತ ಬೆಳಗ್ಗೆನೆ ಜಿಮ್ ಹೋದೆ. ಸೆಮಿ ಪುಷ್ ಒಂದ್ ಬೈಸಿಪರ್ ಕೊಟ್ಟು ಪಂಪ್ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಅಂಡ್ ಈ ಜಿಮ್ ಬಂದು ಒಂದ್ 2 ವಾರ ಆಯ್ತು ಅನ್ಸುತ್ತೆ. ಒಬ್ರು IT ಎಂಪ್ಲಾಯ್, ಅವರು ಮುಂದಿನ ತಿಂಗಳು ಬ್ಯಾಂಗ್ಳೂರಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನಡೀತಾ ಇದೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಬೇಸಿಕ್ ಪೋಸಿಂಗ್ ನ ಕಲಿಸಿ ಹಂಗೆ ಸ್ವಲ್ಪ ಸಜೆಷನ್ಸ್ ನ ಕೊಟ್ಟು ಅಲ್ಲಿಂದ ಜೂಟ್ ಆದ್ವಿ. ಈ ಬಿಸಿಲು ಈ ಟ್ರಾಫಿಕ್ ಡೆಡ್ಲಿ ಕಾಂಬಿನೇಷನ್ ಅನ್ಕೊಳ್ಳಿ. ಬೆಂಗಳೂರಲ್ಲಿ 2 ನೆವರ್ ಎಂಡಿಂಗ್ ಸ್ಟೋರಿ ಅನ್ಕೊಳ್ಳಿ. ಹೋಗ್ತಾ ಹೋಗ್ತಾ ಫ್ಯಾಟ್ ಲಾಸ್ ಅಲ್ಲಿ ಹೊಟ್ಟೆ ಎಸೆದು ತುಂಬಾ ಸಹಜ. ಅವಾಗ ನಾನು ಸ್ವಲ್ಪ ವೆಜಿಟೇಬಲ್ಸ್ ಅಲ್ಲಿ ಅಥವಾ ಲೋ ಕ್ಯಾಲರಿ ಫ್ರೂಟ್ಸ್ ಅಲ್ಲಿ ಚೀಟ್ ಮಾಡ್ತೀನಿ. ಲೈಕ್ ಪಪಾಯ ಆರ್ ವಾಟರ್ ಮಿಲನ್. ವೆಜಿಟೇಬಲ್ಸ್ ಅಲ್ಲಿ ಕುಕುಂಬರ್ ಅಪ್ಪ. ಲೋ ಕ್ಯಾಲರೀಸ್ ಅಲ್ಲಿ ಅದೊಂಥರ ಕಿಂಗ್. ಅವತ್ತಾದ್ರೂ ಗೆಸ್ ಮಾಡಿದೀರಾ ಈ ಸೌತೆಕಾಯಿ ಅಥವಾ ವಾಟರ್ ಮಿಲನ್ ಅಲ್ಲಿ ಯಾಕೆ ಕಮ್ಮಿ ಕ್ಯಾಲರೀಸ್ ಇರುತ್ತೆ ಅಂತ? ಯಾಕಂದ್ರೆ ಅದ್ರೊಳಗಡೆ ಮ್ಯಾಕ್ಸಿಮಮ್ ಇರೋದೇ ನೀರು. ನೀರಿಗೆ ಕ್ಯಾಲರೀಸ್ ಇಲ್ಲ. ದಟ್ಸ್ ಆಲ್ ಯುವರ್ ಆನರ್. ಸಿಗೋಣ.